ಹೆಸರಿಗೆ ಪಾತ್ರವಾಗ್ತಾ ಇಲ್ಲ ಗೌರವಾನ್ವಿತ ಪ್ರಶಸ್ತಿಗೆ ಅರ್ಹರೇ, ಎಲ್ಲ ಕಾರ್ಯಕರ್ತರುಗಳೇ, ಬಂಧುಗಳೇ, ಸ್ನೇಹಿತರೆ, ವಿಶೇಷವಾದಂತಹ ದಿನ ಇಂದಿರಾ ಗಾಂಧಿಯವರ ಜನ್ಮದಿನ. ಈಗ ತಾನೇ ನಾನು ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಸರ್ಕಾರ ಪರವಾಗಿ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಶಾಂತಿಗೋಸ್ಕರ ಒಂದು ಪ್ರತಿಜ್ಞಾವಿಧಿಯನ್ನ ಬೋಧನೆ ಮಾಡುವಂಥದ್ದು ಒಂದು ಕಾರ್ಯಕ್ರಮ ಸರ್ಕಾರ ಹಮ್ಮಿಕೊಂಡಿದೆ, ಆದೇಶ ಇದೆ, ಆ ಪ್ರಕಾರ ಮುಗಿಸಿ ಇಲ್ಲಿಗೆ ಬಂದಿದ್ದೇವೆ. ಇಂದಿರಾ ಗಾಂಧಿಯವರ ಬದುಕಿನಲ್ಲಿ, ಯುಗದಲ್ಲಿ ನಾವೆಲ್ಲ ಬದುಕಿದ್ದೇವೆ ಅನ್ನೋದು ನಮ್ಮೆಲ್ಲರ ಪುಣ್ಯ. ಯಾರು ಇಂದಿರಾ ಗಾಂಧಿ ಅವರನ್ನ ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಬಂದ ಮೇಲೆ ಒಂದು ಹುಕ್ಕಿನ ಮೇಳೆಯನ್ನ ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅವರ ಪ್ರತಿಯೊಂದು ಕಾರ್ಯಕ್ರಮ ಇವತ್ತು ಇಂದಿರಾ ಗಾಂಧಿ ಇದ್ದೇ ಇರ್ಬೋದು, ಆದರೆ ಅವರ ಪ್ರತಿಯೊಂದು ಕಾರ್ಯಕ್ರಮ, ಹೆಜ್ಜೆ, ದಿಟ್ಟವಾದಂತಹ ಹೋರಾಟತನ, ಧೈರ್ಯ, ಇವನ್ನೆಲ್ಲ ಇಡೀ ವಿಶ್ವನೇ ಅವ್ರನ್ನ ಒಪ್ಪಿ ಅವರ ನಾಯಕತ್ವ, ಗಾಂಧಿ ಕುಟುಂಬ ಕೊಟ್ಟಂತ ಮಾರ್ಗದರ್ಶನ, ತ್ಯಾಗ ನಾವ್ಯಾರು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗೆಲ್ಲ ಎಲ್ಲ ವರ್ಗದ ಜನರಿಗೆ ಅಧಿಕಾರಕ್ಕೆ ಬರ್ತದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಆಮೇಲೆ ಗಾಂಧಿ ಕುಟುಂಬ ಈ ದೇಶವನ್ನು ಒಗ್ಗಟ್ಟಾಗಿಟ್ಟಿದೆ ಮತ್ತು ಪಕ್ಷ ಕೂಡ ಒಗ್ಗಟ್ಟಾಗಿಟ್ಟಿದೆ ಅಂತ ಕೂಡ ನಾವೆಲ್ಲ ಗಮನದಲ್ಲಿಟ್ಕೊಳ್ಬೇಕು. ಇವತ್ತು ನಾವೆಲ್ಲ ಅವರ ಆಡಳಿತವನ್ನ ಗಮನಿಸಿದ್ದೇವೆ. ಯಾವುದೇ ದಿಟ್ಟವಾದಂತಹ ಕಾರ್ಯಕ್ರಮ, ಬಡವರಿಗೆ ಜಮೀನು ಕೊಡೋದಿರ್ಬೋದು, ಸೈಟ್ ಕೊಡೋದಿರ್ಬೋದು, ಮನೆ ಕೊಡೋದಿರ್ಬೋದು, 20 ಲಕ್ಷದ ಕಾರ್ಯಕ್ರಮ, ಇವೆಲ್ಲ ಕೂಡ ಇವತ್ತು ಕೂಡ ಯಾರು ಯಾವ ಸರ್ಕಾರ ಬಂದು ಬದಲಾವಣೆ ಮಾಡಲಿಕ್ಕೆ ಆಗಲಿಲ್ಲ, ಇದು ಮಾಡೋಕ್ಕಾಗಲ್ಲ. ಈಗ ನಾವು ಅಂಗನವಾಡಿ ವ್ಯವಸ್ಥೆ ಬಗ್ಗೆ ನಾವು ಮಾತಾಡ್ತೇವೆ. ಪುಟಾಣಿ ಮಕ್ಕಳಿಗೆ ಊಟ ಕೊಡುವಂಥದ್ದು ಅಂಗನವಾಡಿ ಕಾರ್ಯಕ್ರಮ ಇಂದಿರಾ ಗಾಂಧಿಯವರೇ ಪ್ರಾರಂಭ ಮಾಡಿದ್ರು. ಬ್ಯಾಂಕಿನ ರಾಷ್ಟ್ರೀಕರಣ ಇಲ್ಲ ಅಂತಂದ್ರೆ ಎಲ್ಲಿ ನಾವು ಈ ರೀತಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ? ಎಲ್ಲ ಬ್ಯಾಂಕ್ ರಾಷ್ಟ್ರೀಕರಣ ಆಗಲಿಲ್ಲ ಅಂದ್ರೆ ಯಾವ ರೀತಿ ತೊಂದರೆ ಆಗ್ತಿತ್ತು, ನಮ್ಮ ದೇಶ ಇಷ್ಟು ಮಟ್ಟಿಗೆ ಬೆಳಲಿಕ್ಕೂ ಸಾಧ್ಯ ಆಗ್ತಿರಲಿಲ್ಲ. ಇವೆಲ್ಲ ಕೂಡ ಈಗ ತಾನೇ ನಮ್ಮ ಸೌಮ್ಯ ಹೇಳ್ತಾ ಭಾರತ್ ಜೋಡೋ ಯಾತ್ರೆಯಲ್ಲಿ ನಡೆದಂತ ಒಂದು ಘಟನೆ, ನಾನು, ಮುಖ್ಯಮಂತ್ರಿಗಳು, ರಾಹುಲ್ ಗಾಂಧಿ ಅವರು, ಹರಿಪ್ರಸಾದ್ ಅವರು ನಾವೆಲ್ಲ ಇದ್ದವಲ್ಲಿ ಮಲ್ಕಾನೂರ್ ಅಥವಾ ಮಧ್ಯದಲ್ಲಿ, ಜರ್ಕೆಯಿಂದ ಮಲ್ಕಾನ್ ಮಧ್ಯದಲ್ಲಿ ಅಲ್ಲಿ ಟೀ ಕುಡಿಯಕ್ಕೆ ನಿಲ್ಲಿಸಿದ್ದು. ನಿಲ್ಲಿಸದ ಸಂದರ್ಭದಲ್ಲಿ ಒಂದು ಹೆಣ್ಣು ತಾಯಿ ಒಂದೇ ಒಂದು 5-6 ತಿಂಗಳಾಯ್ತಾರೆ ತೀರ್ಕೊಂಡು ಪೇಪರ್ಲು ಬಂದಿತ್ತು. ಆ ಎಮ್ಮ ಬಂದು 2 ಸೌತೆಕಾಯಿ ಇಟ್ಕೊಂಡು ಬಂದು ರಾಹುಲ್ ಗಾಂಧಿ ಅವರಿಗೆ ಕೊಡಕ್ ಬಂದು, ಆದ್ರೆ ನಾನು ಕೇಳಿದ್ರು, ಕನ್ನಡದಲ್ಲಿ ಮಾತಾಡ್ತು ಏನೇನು ಅಂತ. ನಾನು ಓದೇ ಮಧ್ಯ ಬಂದಂಗ, ನೋಡಪ್ಪ ನೀವು ಅಜ್ಜಿ ಕೊಟ್ಟಂತ ಜಮೀನಲ್ಲಿ ಈ ಸೌತೆಕಾಯಿ ಬೆಳೆದಿದ್ದೀನಿ, ತಗೊಳಪ್ಪ ಅಂತ ಹೇಳಿ ಆ ತಾಯಿ ರಾಹುಲ್ ಗಾಂಧಿಗೆ ಅರ್ಥ ಏನು ಅಂದ್ರೆ, ಹುಡುಗರಿಗೆ ಭೂಮಿ ಅವತ್ತಿನ ಕಾಲದಲ್ಲಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ಯಾರು ಜಮೀನನ್ನ ಅವರೇ ಉಳ್ತಾ ಇದ್ರು ಅವ್ರಿಗೆ, ನಿರಾಶ್ರಿತರಿಗೆ ಎಲ್ಲ ಕೊಡಬೇಕು ಅಂತ ತೆಗೆದುಕೊಂಡಂತ ಒಂದು ಕಾರ್ಯಕ್ರಮ ಇದೆಯಲ್ಲ, ಯಾವುದೇ ಕಾರ್ಯಕ್ರಮ ಬೇಕಾದಷ್ಟು ಯಾರು ಬದಲಾವಣೆ ಮಾಡಲಿಕ್ಕಾಗೋದಿಲ್ಲ. ಆಮೇಲೆ ಕಾಂಗ್ರೆಸ್ ಸರ್ಕಾರ, ಯಾವುದೇ ಕಾಂಗ್ರೆಸ್ ಸರ್ಕಾರ, ರಾಜೀವ್ ಗಾಂಧಿ ಕಾಲ ಇರಲಿ, ನರಸಿಂಹರಾಯ್ ಕಾಲ ಇರಲಿ, ಮನಮೋಹನ್ ಸಿಂಗ್ ಕಾಲದಲ್ಲಿ ಯಾವುದೇ ಸ್ಕೀಮ್ಗಳನ್ನ ನಾವು ಜವಾಹರ್ಲಾಲ್ ನೆಹರು ಕಾಲದಿಂದ ಇವತ್ತು ಕೂಡ ಒಂದು ಕಾರ್ಯಕ್ರಮ ಆಗಲಿ ದಳದವರ ಅಧಿಕಾರಕ್ಕೆ ಬಂದಿರಲಿ, ಬಿಜೆಪಿ ಅಧಿಕಾರಕ್ಕೆ ಬರಲಿ, ಇನ್ನೊಂದು ಬಂದಿರಲಿ, ಅದನ್ನ ಬದಲಾವಣೆ ಮಾಡುವಂತ ಶಕ್ತಿ, ಧೈರ್ಯ ಯಾರಿಗೂ ಬರಲಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮೊನ್ನೆ ಚನ್ನಪಟ್ಟಣದಲ್ಲಿ ಕೆಲವರು ಇದ್ರು, ನಾನು ಭಾಷಣ ಮಾಡ್ತಿದ್ದೆ ಯಾವುದೋ ಒಂದು ವೇದಿಕೆಯಲ್ಲಿ, ಹಿಂಗೆ ಹೇಳ್ತಾ ಇದ್ದೆ. ನಾನು ಹೇಳ್ತಾ ಇದ್ದೆ, ಆಯ್ತಪ್ಪ ಪೆನ್ಷನ್ ಯಾರು ಶುರು ಮಾಡೋದು, ಓಲ್ಡ್ ಏಜ್ ಪೆನ್ಷನ್ ಶುರು ಮಾಡೋದು. ಅದಕ್ಕೆ ಒಂದು ಅಜ್ಜಿ ಬುಕ್ಕಿ ಹೇಳ್ತಾ ಇದ್ರು, 40 ರೂಪಾಯಿ ಕೊಡ್ತಾ ಇದ್ರು ಸ್ಟಾರ್ಟಿಂಗ್ ಪೆನ್ಷನ್ಗೆ. ಸೊ ಹಿಂಗೆ ನೆನೆಸ್ಕೊಡ್ತಾ ಇದ್ರು. 40 ರೂಪಾಯಿ ಶುರುವಾಯ್ತು.
ಹಂಗೆ ಅವತ್ತಿಂದ ಪೆನ್ಷನ್ ಇವತ್ತು ಎಷ್ಟು ಮಟ್ಟಕ್ಕೆ ಹೋಗಿದೆ. ಈಗ 1100 ರೂಪಾಯಿ ಒಂದು ಪೆನ್ಷನ್ ನಾವು ಕೊಡ್ತಾ ಇದ್ದೀವಿ. ಏನಾದ್ರು ಬದಲಾವಣೆ ಮಾಡೋಕ್ಕಾಯ್ತಾ? 60 ವರ್ಷ ಆದವ್ರಿಗೆ, ಹಿರಿಯರಿಗೆಲ್ಲ ಪೆನ್ಷನ್ ಕೊಡುವಂಥದ್ದು, ಹ್ಯಾಂಡಿಕ್ಯಾಪ್ಡ್ ಪೆನ್ಷನ್ ಕೊಡುವಂಥದ್ದು ಎಲ್ಲ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಬಹಳ ಜನ ನಾಯಕರಿದ್ದಾರೆ. ಇಂದಿರಾ ಗಾಂಧಿ ಅವರ ಪುಸ್ತಕ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಒಂದು ಮಾತು ಕೊಟ್ಟಿದ್ದಾರೆ. ನಾನು ತಿಳಿಸ್ಬೇಕು, ಪುಸ್ತಕ ಪ್ರಿಂಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಅದು ಕಾಪಿ ರೈಟ್ ರಾಹುಲ್ ಗಾಂಧಿ ಅವ್ರ ಕೈಗಿದೆ, ಸೋನಿಯಾ ಗಾಂಧಿ ಅವ್ರ ಒಂದು ಪುಸ್ತಕ ಇಲ್ಲೇ ಇದೆಲ್ಲ ಪ್ರಿಂಟ್ ಮಾಡಿಸಿ ಸಾವಿರಾರು ಪುಸ್ತಕಗಳಿದೆ. ಇವತ್ತು ಏನಾದ್ರು ಮಾಡಿ ರಿಲೀಸ್ ಮಾಡೋಣ ಅಂತ ಹೊರಟಿದ್ದೆ. ನಾನು ರಾಹುಲ್ ಗಾಂಧಿ ಅವರ ಎಲೆಕ್ಷನ್ ಬಿಸಿ ಇದ್ರು, ಆ ಲೆಟರ್ ತಗೊಳ್ಕೊಳಕ್ ಆಗಿಲ್ಲ. ಆ ಲೆಟರಲ್ಲೇ ನಾನು ಅದನ್ನ ರಿಲೀಸ್ ಮಾಡಿದ್ರೆ ತಪ್ಪಾಗ್ತದೆ, ಚೀಫ್ ಮಿನಿಸ್ಟರ್ ರಿಲೀಸ್ ಮಾಡಿಸೋಣ ಅಂತೆ. ಇವತ್ತು ಮಾಡೋದು ಸರಿ ಇಲ್ಲ, ನಾಳೆ ಬೆಳಗ್ಗೆ ತಪ್ಪಾಗ್ತದೆ. ನನ್ನ ಬೆಳಗಾವಿ ಅಧಿವೇಶನದಲ್ಲಿ ಅವರೆಲ್ಲ ಬರ್ತಾರೆ, ಬಂದ ಸಂದರ್ಭದಲ್ಲಿ ರಿಲೀಸ್ ಮಾಡಿದ್ವಿ. ಪ್ರಿಂಟು ಅವರ ನುಡಿಮುತ್ತುಗಳನ್ನ ಸೋನಿಯಾ ಗಾಂಧಿ ಅವರು ಮಾಡಿದಂಥ ಪುಸ್ತಕನ, ಅದು ಬಂದಂಥ ಪುಸ್ತಕ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಅದನ್ನ ಅಲ್ಲಿ ಡಿಸೆಂಬರಲ್ಲಿ 100 ವರ್ಷ ಆಗ್ತದೆ ಗಾಂಧೀಜಿಯವರ ಅಧಿಕಾರ ಜವಾಬ್ದಾರಿ ತೆಗೆದುಕೊಂಡಂಥದ್ದು. ಅಲ್ಲೊಂದು ದೊಡ್ಡ ಸಮಾವೇಶ ನಡೀತದೆ. ಆ ಸಂದರ್ಭದಲ್ಲಿ ಅದನ್ನ ರಿಲೀಸ್ ಮಾಡುವಂಥ ವ್ಯವಸ್ಥೆ ನಾನು ಮಾಡ್ತೀನಿ. ಅವರ ಮಾತು ಕೆಲವು ಈ ಪುಸ್ತಕದಲ್ಲಿರುವಂಥ ಒಂದು 2-4 ಲೈನ್ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇಂದಿರಾ ಗಾಂಧಿ ಏನ್ ಹೇಳ್ತಾರೆ ಅಂದ್ರೆ, ಅಧಿಕಾರ ಎಂದರೆ ಪ್ರತಿ ಮಾನವನ ಪ್ರಗತಿ ಎಂದು ನಂಬಿದ್ದರು. ಅಂದ್ರೆ ಅಧಿಕಾರ ಬರೀ ಅಧಿಕಾರ ಅಲ್ಲ, ಮಾನವನಲ್ಲೂ ಕೂಡ ಪ್ರಗತಿಯನ್ನ ಕಂಡರೆ ಮಾತ್ರ ಅಧಿಕಾರಕ್ಕೆ ಬೆಲೆ ಅನ್ನೋದನ್ನ ಅವರು ಒತ್ತಿ ಹೇಳ್ತಾರೆ. ಅವರು ಇನ್ನೊಂದು ಕಡೆ ಹೇಳ್ತಾರೆ, ಮೈ ಫಾದರ್ ವಾಸ್ ಎ ಸ್ಟೇಟ್ಮೆಂಟ್, ಐ ಆಮ್ ಎ ಪೊಲಿಟಿಕಲ್ ವುಮನ್, ಮೈ ಫಾದರ್ ವಾಸ್ ಎ ಸೇಂಟ್ ಬಟ್ ಐ ಆಮ್ ನಾಟ್. ಅಂದ್ರೆ ನನ್ನ ತಂದೆ ರಾಜಕೀಯದ ಪವಾಡ ಪುರುಷ ಇರ್ಬೋದು, ಆದ್ರೆ ನನ್ನ ದಾರಿಯೇ ಬೇರೆ. ಅಂದ್ರೆ ಅವರ ಚಿಂತನೆ, ಅವರ ಆಲೋಚನೆ ಯುಗಕ್ಕೆ ಬರ್ತಿದ್ದಂಗೆ, ವರ್ಷಗಳ ಜನರೇಷನ್ ಬರ್ತಿದ್ದಕ್ಕೆ ಬದಲಾವಣೆ ಆಗ್ತಿತ್ತು. ಇನ್ನೊಂದು, ವಿನ್ನಿಂಗ್ ಆರ್ ಲೂಸಿಂಗ್ ಎಲೆಕ್ಷನ್ ಇಸ್ ನಾಟ್ ಲೆಸ್ ಇಂಪಾರ್ಟೆಂಟ್ ಇನ್ ಸ್ಟೆಬಿಲಿಟಿ ಕಂಟ್ರಿ. ಅಂದ್ರೆ ಚುನಾವಣೆಯಲ್ಲಿ ಸೋಲುವುದು ಗೆಲ್ಲುವುದು ಮುಖ್ಯವಲ್ಲ, ಈ ದೇಶವನ್ನ ಗಟ್ಟಿಗೊಳಿಸುವುದೇ ಮುಖ್ಯ. ಇದು ಇಂದಿರಾ ಗಾಂಧಿಯವರ ಸ್ಟೇಟ್ಮೆಂಟ್. ಸೊ ಆಮೇಲೆ ಇನ್ನೊಂದು ಕಡೆ ಹೇಳ್ತಾರೆ, ಐ ಆಮ್ ನಾಟ್ ಎ ಪರ್ಸನ್ ಟು ಬಿ ಪ್ರೆಷರ್ ಬಟ್ ಎನಿಬಡಿ ಆರ್ ಎನಿ ನೇಷನ್. ಅಂದ್ರೆ ಯಾವ ಅಕ್ಕಪಕ್ಕ ದೇಶ ಆಗಲಿ, ಎಷ್ಟೇ ದೊಡ್ಡ ದೇಶ ಆಗಲಿ, ನನ್ನ ಮೇಲೆ ಒತ್ತಡವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಪ್ರಜೆಗಳು ಅವರ ಕರ್ತವ್ಯವನ್ನು ಮರೆಯಬಾರದು, ಅವರ ಹಕ್ಕುಗಳನ್ನು ನಾವು ನೆನಪಿಸ್ಕೊಳ್ಬೇಕು. ಪೀಪಲ್ ಟೆಂಡ್ ಟು ಫರ್ಗೆಟ್ ದೇರ್ ಡ್ಯೂಟೀಸ್ ಬಟ್ ರಿಮೆಂಬರ್ ದ ರೈಟ್ಸ್. ಹಂಗೆ ನಿಮ್ಮ ಹಕ್ಕನ್ನ ಯಾವ ಕಾರಣಕ್ಕೂ ಕೂಡ ನೀವು ಬಿಡಬಾರದು. ನಾನು ಕೊನೆ ದಿನದ ಭಾಷಣದ ಬಗ್ಗೆ, ನಾನು ಅವರ ಮಾತು ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಕೊನೆ ಬೆಳಗ್ಗೆಯಲ್ಲಿ ನನ್ನ ಕೊನೆಯ ರಕ್ತ ಕೂಡ, ಒಂದೊಂದು ಹನಿ ಕೂಡ ಈ ದೇಶದ ಐಕ್ಯತೆಗೆ, ಸಮಗ್ರತೆಗೆ ನಾನು ಒಗ್ಗಟ್ಟಾಗಿರ್ತೀನಿ. ಮತ್ತು ನಾನು ನನಗೊಂದು ಕೆಡನೆ ನೆನಪು ಬರ್ತದೆ. ನಾವೆಲ್ಲ ಯೂತ್ ಕಾಂಗ್ರೆಸ್ ಸಮಾವೇಶಕ್ಕೆ ಹೋಗ್ತಾ ಇದ್ದೇವೆ. ನಾವು ಟ್ರೈನ್ ಕೂಗಿದ್ದೋ, ಆಲ್ಮೋಸ್ಟ್ ದೊಡ್ಡಬಳ್ಳಾಪುರ ಕೊಟ್ಬಿಟ್ಟಿದ್ವಿ. ನಮಗೆಲ್ಲ ಮೆಸೇಜ್ ಬಂತು, ಇತ್ತೀಚೆಗೆ ಟ್ರೈನ್ ನಿಂತೋಯ್ತು, ಇಂದಿರಾ ಗಾಂಧಿಯವರು ಶೂಟ್ ಮಾಡಬೇಕು ಅಂತ ಹೇಳಿ ಅಸಾಸಿನೇಷನ್ ಆಯ್ತು ಅಂತ ಗೊತ್ತಾಯ್ತು. ಈಗ ವಾಪಸ್ ಬಂದು ಬೆಂಗಳೂರೆಲ್ಲ ದೊಡ್ಡ ಗಲಾಟೆ ಆಯಿತು. ನಮ್ಮೆಲ್ಲ ಎತ್ಕೊಂಡೋಗಿ ಮಲ್ಲೇಶ್ವರಂಗೆ ಜೈಗಾದ್ರು. ಇನ್ನ ರಜಾ ಘೋಷಣೆ ಮಾಡಿರ್ಲಿಲ್ಲ. ಆಮೇಲೆ ಕೊನೆಗೆ ಅವ್ರು ನೆಕ್ಸ್ಟ್ ಡೇ ಅವ್ರು ಮಾಡಕ್ಕೆ ಹೋದೆ. ಪುಟ್ರಂಗಪ್ಪ ಅಂತ ಒಂದು DC ಇದ್ದ. ನಾನು ಥಿಯೇಟರ್ ಲೈಸೆನ್ಸ್ ಹಾಕಿದ್ದೆ, ಸಿನಿಮಾದ ಲೈಸೆನ್ಸ್ ಹಾಕಿದ್ದೆ, ನಾನು 3 ದೊಡ್ಡವರಿಗೆ. ಅವ್ನು ಕೇಳ್ದ, ಪುಟ್ರಂಗಪ್ಪ DC, ಪರಿಶಿಷ್ಟ ಜಾತಿ DC ದುಡ್ಡು ಏನ್ ಹೆಸರಿಡ್ತೀಯ ಅಂತ. ನಾನು ಇಂದಿರಾ ಗಾಂಧಿ ಹೆಸರಿಡ್ತೀನಿ ಅಂತಾರೆ. ಒಂದೇ ನಿಮಿಷಕ್ಕೆ ಅವತ್ತೇ ಸೈನ್ ಮಾಡಿಬಿಟ್ಟು ಇಂಟರ್ನೆಟ್ ಹಾಕ್ಬಿಟ್ಟು ಅಲ್ಲೇ ಸೈನ್ ಹಾಕ್ಬಿಟ್ಟ. ಸೊ ನಾನು ಇಂದಿರಾಜಿ ಚಿತ್ರಮಂದಿರವನ್ನ ನಮ್ಮ ಊರಲ್ಲಿ ನಡೆಸ್ತೇವೆ. ಈಗ ಒಂದು 10 ವರ್ಷ ಆಯ್ತು. ಟಿವಿಗಳು ಮೀಡಿಯಾ ಜಾಸ್ತಿ ಬಂದ್ಮೇಲೆ ನಿಂತೋಯ್ತು. ನನಗೆ ನಾನು ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಥಿಯೇಟರ್ ಇಟ್ಟಂತ ಒಬ್ಬ ಕುಟುಂಬಕ್ಕೆ, ಆ ಹೆಸರಿಗೆ, ಆ ನಾಯಕತ್ವಕ್ಕೆ ನಾನು ಕೂಡ ಮಾರ್ಕ್ ಹೋಗಿದ್ದೇನೆ. ಅದರಿಂದ ಗಾಂಧಿ ಕುಟುಂಬ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಖರ್ಗೆ ಸಾಹೇಬ್ರನ್ನು ಕೇಳಿದೆ, ಏನ್ ಬಿಲ್ಡಿಂಗ್ ಇರಬೇಕು, ಇದನ್ನ ACC ಅಧ್ಯಕ್ಷ ಈ ಭವನ ಇಂದಿರಾ ಗಾಂಧಿ ಭವನ ಅಂತ ಇರಬೇಕು ಡಿಕೆ ಅಂತ ಹೇಳಿದ್ರು. ಭವನ ಇಂದಿರಾ ಗಾಂಧಿ ಭವನ ಅಂತ ಈ ಬಿಲ್ಡಿಂಗ್ ಹೆಸರಿಟ್ಟೆ. ಈ ಹಾಲ್ಗೆ
ಭಾರತ್ ಜೋಡೋ ಭವನ ಅಂತ ಈ ಹಾಲ್ ಹೆಸರಿಟ್ಟಿದ್ರು. ಹಂಗೆ ನಮಗೂ ಕಾಂಗ್ರೆಸ್ಗೂ ಇಂದಿರಾ ಗಾಂಧಿಗೂ ಇರುವಂತ ಸಂಬಂಧ, ಹಂಗೆ ನೀವು ನಾವೆಲ್ಲ ಇಂದಿರಾ ಗಾಂಧಿಯವರ ನಾಯಕತ್ವ, ಗಾಂಧೀಜಿಯವರ ನಾಯಕತ್ವ, ಕಾಂಗ್ರೆಸ್ನ ನಾಯಕತ್ವದಲ್ಲಿ ಪಕ್ಷದಲ್ಲಿ ಸದಸ್ಯರಾಗಿ ಸೇವೆ ಮಾಡುವಂತ ಒಂದು ಭಾಗ್ಯ ಸಿಕ್ಕಿದೆಯಲ್ಲ, ಇದೇ ನಮ್ಮೆಲ್ಲರ ಪುಣ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಉಳಿಸ್ಕೊಳ್ಳೋಣ, ಬೆಳೆಸ್ಕೊಳ್ಳೋಣ, ಧೈರ್ಯಗಿರಿ, ಮುಂದಕ್ಕೆ ಹೊಸ ಯೋಜನೆಗಳನ್ನ ಕೊಡ್ತೀವಿ. ಮತ್ತೆ ಈ ರಾಜ್ಯದಲ್ಲಿ ಮತ್ತೆ ಈ ಸರ್ಕಾರನ ಸೋಮೆ ಹೇಳೋದಕ್ಕೆ, ಅಧಿಕಾರ ತರಲಿಕ್ಕೆ ನಮ್ಮ ಹತ್ರ ತಂತ್ರ ಇದೆ, ಮಂತ್ರ ಇದೆ, ಶಕ್ತಿ ಇದೆ, ನಾಯಕತ್ವ ಇದೆ. ಇವೆಲ್ಲ ಒಕ್ಕಟ್ಟಿಂದ ಆಶಾಭಾವನೆಯಿಂದ ಇರಿ. ನಿಮ್ಗೆಲ್ಲ ಭಗವಂತ ಒಳ್ಳೇದು ಮಾಡ್ತಾನೆ ಅನ್ನೋ ಮಾತನ್ನ ಹೇಳಿ ಶುಭ ಹಾರೈಸ್ತೇನೆ. ನಮಸ್ಕಾರ. ಮಾಜಿ ಶಾಸಕರಾದಂತಹ ಪೂರ್ಣಿಮಾಕ್ಕ ಅವರು ಇದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇಂದಿನ ಕಾರ್ಯಕ್ರಮದಲ್ಲಿ ಇಂದಿರಾ ಗಾಂಧಿ ವಿಶಿಷ್ಟ ಸೇವಾ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ KPCC ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು